ನಮಸ್ತೆ. ಈ ವ್ಲಾಗು ಬಂದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಸಂಜೆ ನಾನು ಶೂಟ್ ಮಾಡ್ಕೊಂಡಿರೋ ಅಂಥದ್ದು. ಸಾಮಾನ್ಯವಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಪ್ರತಿ ವರ್ಷ 2 ರೇಷ್ಮೆ ಸೀರೆನ ತೊಗೊತೀನಿ. ಒಂದು ಅಮ್ಮನವ್ರಿಗೆ ಉಡ್ಸೋದಕ್ಕೆ ಅಂತ ಹೇಳಿ, ಇನ್ನೊಂದು ಬಂದು ತಟ್ಟೆಲಿ ಇಡೋದಕ್ಕೆ. ಸೊ ನಾನು ಉಡ್ಸೋದಕ್ಕೆ ಕಾಂಟ್ರಾಸ್ಟಲ್ಲಿ ಚೆನ್ನಾಗಿರತ್ತೆ ಅಂತ ಹೇಳಿ ಅದನ್ನು ಅಂದ್ಕೊಂಡಿದ್ದೆ. ಆಮೇಲೆ ಮಕ್ಕಳು ಅಮ್ಮ ಮೆರೂನ್ ಕಲರ್ ಬಾರ್ಡರ್ ಎಲ್ಲ ತುಂಬ ಚೆನ್ನಾಗಿದೆ, ಅದನ್ನೇ ಉಡಿಸಿ ಅಂತ ಹೇಳಿದ್ರು. ನನಗೂ ಯಾಕೋ ಅದೇ ಇಷ್ಟ ಆಯಿತು. ಹಾಗಾಗಿ ಅದಕ್ಕೇನೆ ನೆರಿಗೆ ಮತ್ತು ಸೆರಗು ಎಲ್ಲ ಪ್ಲೀಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಫಸ್ಟು ಬ್ಯಾಕ್ ಡ್ರಾಪ್ ಏನಿದೆ ಅದನ್ನ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ನಾನು ಅನಿ ಇಬ್ರು ಸೇರ್ಕೊಂಡು ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ವಿ. ಇನ್ನು ಬ್ಯಾಕ್ ಡ್ರಾಪ್ಗೆ ನಾವು ಯೂಸ್ ಮಾಡಿರೋಂಥ ಸ್ಟ್ಯಾಂಡ್ ಬಂದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದಲ್ಲ, ಅದು ನಾವೇ ಕಸ್ಟಮೈಸ್ ಮಾಡಿಸ್ಕೊಂಡಿದ್ವಿ ಸುಮಾರು ಒಂದು 5 ವರ್ಷದ ಹಿಂದೆ. ಸೊ ಅದೆಲ್ಲ ರೆಡಿ ಮಾಡಾದ್ಮೇಲೆ ನಾನು ಅಮ್ಮನವ್ರಿಗೆ ಸೀರೆ ಎಲ್ಲ ಉಡಿಸ್ದೆ. ನನಗೆ ಹನಿ ಹೆಲ್ಪ್ ಮಾಡಿದ್ಲು. ತುಂಬಾ ಫಾಸ್ಟಾಗಿ, ಅಂದರೆ ಜಸ್ಟ್ ಒಂದೇ ಅಟೆಂಪ್ಟಲ್ಲಿ ನಾವು ಸ್ಯಾರಿನ ಉಡಿಸ್ಬಿಟ್ವಿ. ತುಂಬ ನೀಟಾಗಿ ಬಂತು. ನಾವು ಯಾವ ರೀತಿ ಅಂದ್ಕೊಂಡಿದ್ವೋ ಅದೇ ರೀತಿ ಸೀರೆನ ಉಡಿಸಿದ್ವಿ. ಅದಾದ್ಮೇಲೆ ಮುಂದೆಗಡೆ ಏನು ನಾವು ಕಲಶ ಎಲ್ಲ ಇಡ್ತೀವಲ್ವಾ, ದೀಪ ಎಲ್ಲ, ಸೊ ಅದನ್ನೆಲ್ಲ ರೆಡಿ ಮಾಡ್ಕೊಂಡೆ ನಾನು. ಸೊ ಮಕ್ಕಳು ಇಬ್ರು ಸೇರಿ ನನಗೆ ಅವತ್ತಿನ ದಿನ ಕಂಪ್ಲೀಟ್ ಆಗಿ ಹೆಲ್ಪ್ ಮಾಡಿದ್ರು. ಸೊ ಅವ್ರು ಹೆಲ್ಪ್ ಮಾಡಿದ್ದಕ್ಕೆ ನನಗೆ ಎಲ್ಲ ಕೆಲಸ ತುಂಬ ಫಾಸ್ಟಾಗಿ ಆಗೋಯ್ತು. ಸೊ ಆಮೇಲೆ ಮಕ್ಕಳಿಗೆ ಹಬ್ಬಕ್ಕೆ ಹಾಕ್ಕೊಳ್ಳೋ ಅಂತ ಬಟ್ಟೆ ಅವತ್ತು ನೈಟ್ ಬಂದಿದ್ದು. ಸೊ ಅದನ್ನು ಎಲ್ಲ ಚೆಕ್ ಮಾಡ್ಕೊಂಡ್ವಿ, ಎಲ್ಲ ಕರೆಕ್ಟ್ ಆಗಿದೆಯಾ ಏನು ಅಂತ ಹೇಳಿ. ಸೊ ಈ ಕಂಪ್ಲೀಟ್ ಬ್ಲಾಗು ಇವತ್ತು ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿದೆ. ಇಂಟ್ರೆಸ್ಟ್ ಇದ್ರೆ ಒಂದ್ಸತಿ ಚೆಕ್ಔಟ್ ಮಾಡಿ ನೋಡಿ.